ಆಲ್ ಆಫ್ ಯು ಇದಿಷ್ಟೇನಾಯ್ತು, ಬೇಸಿಕ್ ಕಾನ್ಸೆಪ್ಟ್ ಆಯ್ತು. ಈ ಮೇಲಿಂಗ್ ಬಗ್ಗೆ ಇದ್ದಂತ ಬೇಸಿಕ್ ಕಾನ್ಸೆಪ್ಟ್ ಇಲ್ಲಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಒನ್ ನಾವು ಸ್ಟಡಿ ಮಾಡಬೇಕಾಗಿದ್ದು ಅಡ್ವಾನ್ಸ್ ಕಾನ್ಸೆಪ್ಟ್. ನೋಡಿ, ಅಡ್ವಾನ್ಸ್ ಅನ್ನ ನಾವು ಸ್ಟಡಿ ಮಾಡಬೇಕಾಗಿತ್ತಂದಾಗ ಇಲ್ಲಿ ಕೆಲವೊಂದಿಷ್ಟು ಫಾರ್ಮೆಟ್ ಬೇಕಾಗತ್ತೆ ನಮ್ಗೆ. ಇಲ್ಲಿ ಫಸ್ಟ್ ಫಾರ್ಮೆಟ್ ಏನಿದೆಲ್ಲ, ಸ್ಟಾಪ್ ಮೀಟಿಂಗ್ ಅದ್ದು ಒಂದು ಫಾರ್ಮೆಟ್ ತಗೊಂಡು ಈ ರೂಲ್ಸ್ ಅಂತ ಹೇಳಿದೆಲ್ಲ, ಈ ರೂಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ ಡೀಟೇಲ್ಸ್ ಆಗಿ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ಏನಿದೆಲ್ಲ, ಒಂದು ಇಂಟರ್ವ್ಯೂ ಲೆಟರ್ ಅನ್ನ ಯಾವ ಟೈಪ್ ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಒನ್, ಒಂದು ಸ್ಕೂಲ್ ಮಾಸ್ ಕಾರ್ಡ್ ಅನ್ನ ಯಾವ ಟೈಪ್ ಕ್ರಿಯೇಟ್ ಮಾಡ್ತೇವೆ ನಾವು ಮೇಲಿಂಗ್ಸ್ ಅನ್ನ ಯೂಸಸ್ ಮಾಡಿ ಅನ್ನೋದನ್ನ ಇನ್ ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಒನ್ ಏನ್ ಮಾಡಿ, ನ್ಯೂ ಡಾಕ್ಯುಮೆಂಟ್ ತೊಳೆ. ಈ ರೂಲ್ಸ್ ಗಳನ್ನ ಅಪ್ಲೈ ಮಾಡಕ್ ನಾವು ಇಲ್ಲೊಂದು ಸ್ಟಾಪ್ ಮೀಟಿಂಗ್ ಫಾರ್ಮೆಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಾ ಸ್ಟಾಪ್ ಮೀಟಿಂಗ್ ಫಾರ್ಮೆಟ್ ಅನ್ನ ಕ್ರಿಯೇಟ್ ಮಾಡೋದು ಲೇಟ್ ಆಗತ್ತೆ ಅಂತ ಹೇಳಿ ನಾ ಮೊದಲ ಒಂದು ಸ್ಟಾಪ್ ಮೀಟಿಂಗ್ ಫಾರ್ಮೆಟ್ ಅನ್ನ ಟೈಪ್ ಮಾಡಿ ಸೇವ್ ಮಾಡಿದ್ದಿದೆ. ಜಸ್ಟ್ ಅದನ್ನ ನಾ ಈಗ ಓಪನ್ ಮಾಡ್ತೇನೆ. ನೋಡಿ, ನಾ ಈ ಟೈಪ್ ಒಂದು ಸ್ಟಾಪ್ ಮೀಟಿಂಗ್ ಫಾರ್ಮೆಟ್ ಅನ್ನ ಟೈಪ್ ಮಾಡಿ ಸೇವ್ ಮಾಡಿದ್ದಿತ್ತು. ಈಗ ಮೇಲಿಂಗ್ಸ್ ಒಳಗಡೆ ಬಂದು ಸ್ಟಾರ್ಟ್ ಮೇಲ್ ಒಳಗಡೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಹೇಳಿ ಇಲ್ಲಿ ಕಲಾಂ ಫೌಂಡೇಶನ್ ಲಿಸ್ಟ್ ಅನ್ನ ಇದನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ನೆಕ್ಸ್ಟ್ ಒನ್ ಏನಿದಿಲ್ಲ, ಇಲ್ಲಿ ಅಡ್ರೆಸ್ ಬ್ಲಾಕ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಮ್ಯಾಚ್ ಫೀಲ್ಡ್ ಮಾಡ್ತಾನೆ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ತಾನೆ. ಇಲ್ಲೇ ಒಂದು ಗ್ರೇಟಿಂಗ್ ಲೈನ್ ಅನ್ನು ಅಪ್ಲೈ ಮಾಡ್ತಾನೆ. ನೋಡಿ, ಒಂದು ಸ್ಟಾಪ್ ಮೀಟಿಂಗ್ ಒಳಗಡೆ ನಮ್ಗೆ ಅಡ್ರೆಸ್ ಬ್ಲಾಕ್ ಬೇಕಾಗತ್ತೆ, ಗ್ರೇಟಿಂಗ್ ಲೈನ್ ಬೇಕಾಗತ್ತೆ. ಇವನ್ನೆಲ್ಲ ನಾನು ಸೆಟ್ ಮಾಡ್ಕೊಂಡೆ. ಆಕ್ಚುಲಿ ಏನ್ ಗೊತ್ತಾ, ಈ ಸ್ಟಾಪ್ ಮೀಟಿಂಗ್ ಒಳಗಡೆ ನಮಗ್ ಮಂತ್ಲಿ ಇದ ಒಂದು ಫಾರ್ಮೆಟ್ ನಮ್ಗೆ ಯೂಸಸ್ ಆಗುತ್ತೆ. ಬಟ್ ಇಲ್ಲಿ ಮಂತ್ಲಿ ಚೇಂಜಸ್ ಆಗೋದೇನ್ ಗೊತ್ತಾ, ಮಂತ್ಲಿ ಓನ್ಲಿ ಟೈಮ್ ಅಂಡ್ ಡೇಟ್ ಅನ್ನಷ್ಟು ನಾವು ಇಲ್ಲಿ ಚೇಂಜಸ್ ಮಾಡಬೇಕು. ಇಂಥ ಟೈಮ್ ಒಳಗಡೆ ನೀವು ಏನ್ ಮಾಡಬಹುದು, ಒಂದು ರೂಲ್ಸ್ ಅನ್ನ ಅಪ್ಲೈ ಮಾಡಬಹುದು. ಯಾವ ಟೈಪು, ಇಲ್ಲಿ ಫಸ್ಟ್ ಏನ್ ಮಾಡಿ, ಇಲ್ಲಿ ಟೈಮ್ ಅಂಡ್ ಡೇಟ್ ಮೊದಲ ಇತ್ತು, ಅದನ್ನ ಸೆಲೆಕ್ಟೆಡ್ ಮಾಡಿ. ಇದ್ದಿದ್ದಿಲ್ಲ ಅಂದಾಗ ನಿಮ್ಗೆ ಎಲ್ಲಿ ಟೈಮ್ ಅಂಡ್ ಡೇಟ್ ಬೇಕಲ್ಲ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ರೂಲ್ಸ್ ಒಳಗಡೆ ಬಂದು ಇಲ್ಲಿದೆ ನೋಡಿ, ಫಿಲ್ ಇನ್ ಅನ್ನುವಂತ ಒಂದು ರೂಲ್ಸ್ ನಿಮ್ಗೆ ಇಲ್ಲಿ ಸಿಗ್ತದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಏನಿದೆಲ್ಲ ಡಿಸ್ಕ್ರಿಪ್ಷನ್ ಕೊಡಬೇಕು. ಇಲ್ಲಿ ಏನ್ ಮಾಡಿ, ಎಂಟರ್ ಟೈಮ್ ಅಂಡ್ ಡೇಟ್ ಅಂತ ಹೇಳಿ ನಾನು ಟೈಪ್ ಮಾಡ್ತೇನೆ. ನೆಕ್ಸ್ಟ್ ಡಿಫಾಲ್ಟ್ ಟೆಕ್ಸ್ಟ್ ಏನಿದೆಲ್ಲ ಇದನ್ನ ನೀವು ಫಿಲ್ ಮಾಡಬಹುದು ಬಿಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿದೆ ಅಲ್ಲ, ಆಸ್ಕ್ ಒನ್ಸ್ ಅಂತ ಹೇಳಿ ಇದನ್ನ ಈ ಟೈಪ್ ಚೆಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಬೈ ಚಾನ್ಸ್ ನೀವು ಇದನ್ನ ಚೆಕ್ ಮಾಡಿಲ್ಲ, ಏನಾಗತ್ತೆ ಹೇಳಿ, ನಾವು ಸ್ಟಾಪ್ ಮೀಟಿಂಗ್ ಅನ್ನ ಕ್ರಿಯೇಟ್ ಮಾಡುವಾಗ ಎಷ್ಟು ರೆಸಿಪಿಯೆಂಟ್ ಇದೆಯಲ್ಲ ಅಷ್ಟು ರೆಸಿಪಿಯೆಂಟ್ಗೂ ಇಂಡಿವಿಜುವಲ್ ಏನ್ ಮಾಡ್ತೈತೆ ಅದು ಟೈಮ್ ಅಂಡ್ ಡೇಟ್ ಅನ್ನ ಕೇಳ್ತದೆ. ಆ ಟೈಪ್ ಇಂಡಿವಿಜುವಲ್ ಕೇಳೋದು ಬೇಡ, ಒನ್ ಟೈಮ್ ಕೇಳಬೇಕು. ಅದು ಹೋಲ್ ನಮ್ ಕಡೆ ಈಗ 50 ಕ್ಯಾಂಡಿಡೇಟ್ ಒಂದು ರೆಸಿಪಿಯೆಂಟ್ ಲಿಸ್ಟ್ ಇತ್ತು. ಆ 50 ಕ್ಯಾಂಡಿಡೇಟ್ ಗೆ ಸ್ಟಾಪ್ ಮೀಟಿಂಗ್ ಲೆಟರ್ ಕ್ರಿಯೇಟ್ ಮಾಡುವಾಗ ಒನ್ ಟೈಮ್ ಅಷ್ಟ ನಮ್ಗದು ಟೈಮ್ ಅಂಡ್ ಡೇಟ್ ಕೇಳಬೇಕಾಗಿತ್ತು ಅಂದಾಗ ಇದನ್ನ ಚೆಕ್ ಮಾಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದನ್ನ ಚೆಕ್ ಮಾಡಿ ಆಮೇಲೆ ಓಕೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೇಳ್ತೈತಿ ಎಂಟರ್ ಟೈಮ್ ಅಂಡ್ ಡೇಟ್ ಅಂತ ಹೇಳಿ. ಅಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ನಾವು ಟೈಪ್ ಮಾಡಿದ್ವಲ್ಲ ಅದು ಇಲ್ಲಿ ಶೋ ಆಕತ್ ನೋಡಿ. ಈ ಟೈಪ್ ಇಲ್ಲಿ ಟೈಮ್ ಅಂಡ್ ಡೇಟ್ ಅನ್ನ ಎಂಟರ್ ಮಾಡಬಹುದು, ಬಟ್ ಈಗ ಮಾಡಬೇಡಿ, ಕ್ಯಾನ್ಸಲ್ ಮಾಡಿದ ಕ್ಯಾನ್ಸಲ್. ನೋಡಿ, ಇಲ್ಲಿ ಇದ್ದಂತ ಟೈಮ್ ಅಂಡ್ ಡೇಟ್ ಹೋಯ್ತು. ಈಗ ಇದು ಪ್ರಿವ್ಯೂ ಚೆಕ್ ಮಾಡಿ, ಪ್ರಿವ್ಯೂ ಚೆಕ್ ಮಾಡಿ ನೋಡಿ, ಇದು ಫೈನಲ್ ಆಗಿದೆ. ಈಗ ಈ ಲೆಟರ್ ಏನಾಗಿದೆ, ಫೈನಲ್ ಆಗಿದೆ. ಇದನ್ನ ನಾವು ಸೆಂಡ್ ಮಾಡಬೇಕಾಗಿತ್ತು ಅಂದಾಗ ಫಿನಿಶ್ ಒಳಗಡೆ ಬಂದು ಇಲ್ಲಿ ಇಂಡಿವಿಜುವಲ್ ಅಂತ ಹೇಳ್ಬೋದು, ಪ್ರಿಂಟ್ ಅನ್ಬಹುದು, ಇಲ್ಲ ಸೆಂಡ್ ಇಮೇಲ್ ಮೆಸೇಜ್ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಆಲ್ ಓಕೆ ಅಂತ ಹೇಳಿ ಆಟೋಮೆಟಿಕ್ಲಿ ಇಲ್ಲಿ ಕೇಳ್ತದೆ ನಿಮಗೂ ಎಂಟರ್ ಟೈಮ್ ಅಂಡ್ ಡೇಟ್ ಅಂತ. ನೀವು ಯಾವಾಗಲೂ ಫಿನಿಶ್ ಮಾಡಕ್ ಹೋಗಿ ಈ ಟೈಪ್ ಎಂಟರ್ ಟೈಮ್ ಅಂಡ್ ಡೇಟ್ ತಾನು ಆಟೋಮೆಟಿಕ್ಲಿ ನೆನ್ಪು ಮಾಡಿ ಕೇಳ್ತದೆ ನಿಮ್ಗೆ. ಈ ಟೈಪ್ ಏನಿದೆಯಲ್ಲ ಇಲ್ಲಿ ಒಂದು ಟೈಮ್ ಅನ್ನ ಸೆಟ್ ಮಾಡಿ. ಫಾರ್ ಎಕ್ಸಾಂಪಲ್ 9 ಈ ಟೈಪ್ ಟೈಮ್ ಅಂಡ್ ಡೇಟ್ ಅನ್ನು ಸೆಟ್ ಮಾಡಿ ಓಕೆ ಅಂತ ಹೇಳಿ. ನೋಡಿ, ಇಲ್ಲಿ ಆಟೋಮೆಟಿಕ್ಲಿ ಟೈಮ್ ಅಂಡ್ ಡೇಟ್ ಸೆಟ್ ಆಗಿದೆ ನೋಡಿ. ಈ ಟೈಪು ಎಲ್ಲ ಲೆಟರ್ಗೂ ಏನಾಗಿದೆ, ಇಲ್ಲಿ ಟೈಮ್ ಅಂಡ್ ಡೇಟು ಸೆಟ್ ಆಗಿದೆ. ಈ ಟೈಪ್ ನೀವೇನ್ ಮಾಡಬಹುದು, ಈ ಒಂದು ರೂಲ್ಸ್ ಅನ್ನ ಅಪ್ಲೈ ಮಾಡಬಹುದು. ಮತ್ತು ವಾಪಸ್ ಈಗ ಈ ಡಾಕ್ಯುಮೆಂಟ್ ಅನ್ನ ಕ್ಲೋಸ್ ಮಾಡಿ. ಕ್ಲೋಸ್. ನೋಡಿ, ಈ ಒಂದು ಡಾಕ್ಯುಮೆಂಟ್ ಏನಿದೆಯಲ್ಲ ಇದನ್ನ ಸೇವ್ ಮಾಡೋದು. ಇದನ್ನ ಸೇವ್ ಇಟ್ವಿ ನೀವು ತಿಂಗಳ ಏನ್ ಮಾಡೋದು, ಇದ ಪೇಜ್ ಅನ್ನ ಓಪನ್ ಮಾಡೋದು. ಈಸಿಯೆಸ್ಟ್ ಆಗಿ ಇಲ್ಲಿ ಫಿನಿಶ್ ಬಂದು ಎಡಿಟ್ ಇಂಡಿವಿಜುವಲ್ ಅಂತ ಹೇಳಿ ಇಲ್ಲಿ ಆಲ್ ಓಕೆ ಅಂದ್ಬಿಟ್ಲೆ ಮತ್ತೆ ಇಲ್ಲಿ ಟೈಮ್ ಅಂಡ್ ಡೇಟ್ ಕೇಳೋದು. ಮತ್ತೆ ಇಲ್ಲಿ ಟೈಮ್ ಅಂಡ್ ಡೇಟ್ ಅನ್ನು ಫಿಲ್ ಮಾಡೋದು. ಈಗ ಓಕೆ ಅಂತ ಹೇಳಿ ನೋಡಿ, ಮತ್ತೆ ಇಲ್ಲಿ ಏನಾಗಿದೆ, ಟೈಮ್ ಅಂಡ್ ಡೇಟ್ ಆಟೋಮೆಟಿಕ್ಲಿ ಸೆಟ್ ಆಗಿದೆ. ಈ ಟೈಪ್ ಎಲ್ಲ ಒಂದು ಲೆಟರ್ಗೂ ಏನಾಗಿದೆ, ಟೈಮ್ ಅಂಡ್ ಡೇಟ್ ಈ ಟೈಪ್ ಸೆಟ್ ಆಗಿದೆ. ಅದು ಈ ಟೈಪ್ ಈ ಟೈಪ್ ನೀವೇನ್ ಮಾಡಬಹುದು, ಈ ಒಂದು ರೂಲ್ಸ್ ಅನ್ನ ಸೆಟ್ ಮಾಡಬಹುದು. ನೆಕ್ಸ್ಟ್ ರೂಲ್ಸ್ ಬನ್ನಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಇಫ್ ದೆನ್ ಎಲ್ಸ್ ಅಂತ ಹೇಳಿದೆ. ಈ ರೂಲ್ಸ್ ಯಾವಾಗ ಅಪ್ಲೈ ಮಾಡ್ತೇವೆ ನಾವು, ನೋಡಿ ಇಲ್ಲಿ ನಾವು ಗ್ರೇಟಿಂಗ್ ಲೈನ್ ಕೊಟ್ಟಿದ್ದಿದೆ. ಇದನ್ನ ನಾ ಏನ್ ಮಾಡ್ತೇನೆ, ಈಗ ಕ್ಯಾನ್ಸಲ್ ಮಾಡ್ತೇನೆ. ನಾನು ಇಲ್ಲಿ ಟೈಪ್ ಮಾಡ್ತೇನೆ ಡಿಯರ್ ಅಂತೇಳಿ ಇಷ್ಟ ಟೈಪ್ ಮಾಡಿ. ನೋಡಿ, ಈಗ ನನ್ನ ಕಂಡೀಷನ್ ಏನು, ಇಲ್ಲೇ ಮಿಸ್ಟರ್ ಅಂತೇಳಿ ಇತ್ತು, ಇಲ್ಲಿ ಏನಾಗಬೇಕು ಡಿಯರ್ ಸರ್ ಅಂತೇಳಿ ಟೈಪ್ ಆಗ್ಬೇಕು. ಇಲ್ಲೇ ಮಿಸ್ಸಸ್ ಅಂತೇಳಿ ಬಂದಿತ್ತು, ಡಿಯರ್ ಮೇಡಮ್ ಅಂತೇಳಿ ಟೈಪ್ ಆಗ್ಬೇಕು. ಇದು ನನ್ನ ಕಂಡೀಷನ್. ಈ ಕಂಡೀಷನ್ಗೆ ರೂಲ್ಸ್ ಅಪ್ಲೈ ಮಾಡ್ಬೇಕಂದಾಗ ರೂಲ್ಸ್ ಒಳಗಡೆ ಬಂದು ಇಫ್ ದೆನ್ ಎಲ್ಸ್ ಅನ್ನುವಂತ ರೂಲ್ಸ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತದೆ ಫೀಲ್ಡ್ ನೇಮ್. ಯಾವ ಫೀಲ್ಡ್ ಮ್ಯಾಗ ಈಗ ನಿಮ್ಮ ಈ ರೂಲ್ಸ್ ಡಿಪೆಂಡ್ ಆಗಬೇಕು. ಟೈಟಲ್ ಅಲ್ಲ, ಇದು ಮಿಸ್ಟರ್ ಅನ್ನೋದೇನು ಟೈಟಲ್ ಅಂತ ಹೇಳಿ ಚೂಸ್ ಮಾಡಿ. ಟೈಟಲ್ ಈಕ್ವಲ್ ಟು ಮಿಸ್ಟರ್ ಅಂತೇಳಿ ಇತ್ತು, ಏನ್ ಮಾಡಬೇಕು
ಸರ್ ಅಂತೇಳಿ ಕೊಡ್ಬೇಕು. ಬೈ ಚಾನ್ಸ್ ಮಿಸ್ಟರ್ ಅಂತೇಳಿ ಇದ್ದಿದ್ದಿಲ್ಲ, ಅವಾಗ ಏನ್ ಮಾಡ್ಬೇಕು, ಮೇಡಮ್ ಅಂತೇಳಿ ಕೊಡ್ಬೇಕು. ತಿಳಿತಾ ನೋಡಿ, ಟೈಟಲು ಈಕ್ವಲ್ ಟು ಮಿಸ್ಟರ್ ಅಂತೇಳಿ ಇತ್ತು, ಸರ್ ಅಂತೇಳಿ ಇಲ್ಲಿ ಏನಾಗಬೇಕು, ಇಂಡಿಕೇಟ್ ಆಗ್ಬೇಕು. ಬೈ ಚಾನ್ಸ್ ಮಿಸ್ಟರ್ ಅಂತೇಳಿ ಇದ್ದಿದ್ದಿಲ್ಲ, ಏನಂತೇಳಿ ಇಂಡಿಕೇಟ್ ಆಗ್ಬೇಕು, ಮೇಡಮ್ ಅಂತೇಳಿ ಇಂಡಿಕೇಟ್ ಆಗ್ಬೇಕು. ಈಗ ಓಕೆ ಅಂತೇಳಿ ಓಕೆ. ಇಲ್ಲೇ ಸರ್ ಅಂತೇಳಿ ಬಂತು ನೋಡಿ, ಯಾಕೆ ಹೇಳಿ, ಇಲ್ಲೇನಿದೆ ಮಿಸ್ಟರ್ ಇದೆ, ಅದಕ್ಕೆ ಸರ್ ಬಂತು. ಇದನ್ನ ನಾ ಈಗ ಚೇಂಜ್ ಮಾಡ್ತಾನೆ, ಇಲ್ಲಿ ಚೇಂಜ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಮಿಸ್ಸಸ್ ಬಂತು, ಅದಕ್ಕೆ ಏನಾಯ್ತು, ಮೇಡಮ್ ಅಂತ ಆಯ್ತು. ಈ ಟೈಪ್ ನೀವು ರೂಲ್ಸ್ ಅನ್ನ ಇದನ್ನ ಏನ್ ಮಾಡ್ಬೋದು, ಸೆಟ್ ಮಾಡ್ಬೋದು. ಈಗ ಫಿನಿಶ್ಗೆ ಹೋಗಿ ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತ ಹೇಳಿದ್ವಿ. ಇಲ್ಲಿ ಟೈಮ್ ಅಂಡ್ ಡೇಟ್ ಆಗಲ್ಲಿ ಕೊಟ್ಟಿದ್ವಿಲ್ಲ ರೂಲ್ಸ್, ಅದು ಕೇಳಾಕುಂತು. ಇದ ಟೈಮ್ ಅಂಡ್ ಡೇಟ್ ಅನ್ನ ನಾನೀಗ ಓಕೆ ಅಂತ ನೋಡಿ. ಈಗ ನಮ್ ಕಂಡೀಷನ್ ಏನು ಇದಲ್ಲ, ಮಿಸ್ಟರು ಸರ್ ಅನ್ನೋದು ನೋಡಿ, ಎಲ್ಲದಕ್ಕೂ ಚೇಂಜಸ್ ಆಗಿದೆ ನೋಡಿ. ಇಲ್ಲಿ ಮಿಸ್ಸಸ್ ಬಂದಿದೆ, ಇಲ್ಲಿ ಮೇಡಮ್ ಬಂದಿದೆ, ಮತ್ತಿಲ್ಲಿ ಮಿಸ್ಟರ್ ಬಂದಿದೆ, ಇಲ್ಲಿ ಮತ್ತೆ ಸರ್ ಬಂದಿದೆ. ಈ ಟೈಪ್ ನೀವು ಏನ್ ಮಾಡ್ಬೋದು, ಈ ಒಂದು ರೂಲ್ಸ್ ಅನ್ನ ಸೆಟ್ ಮಾಡಬಹುದು ಅಂತೇಳಿ. ದಟ್ಸ್ ಆಲ್. ನೆಕ್ಸ್ಟ್ ರೂಲ್ಸ್ ಇದೆ ಸ್ಕಿಪ್ ರೆಕಾರ್ಡ್ ಇಫ್ ಅಂತೇಳಿ. ಈ ಸ್ಕಿಪ್ ರೆಕಾರ್ಡ್ ಇಫ್ ಅನ್ನೋದು ಎದಕ್ಕೆ ಯೂಸಸ್ ಆಗತ್ತೆ ನಿಮಗೂ. ಈಗ ನಮ್ ಕಡೆ ಈ ಟೈಪ್ ರೆಕಾರ್ಡ್ ಇದೆ. ಈಗ ಈ ರೆಕಾರ್ಡ್ ಒಳಗಡೆ ಕೆಲವೊಂದಿಷ್ಟು ರೆಕಾರ್ಡ್ ಏನಾಗಬೇಕು, ನಮ್ಗೀಗ ಸ್ಕಿಪ್ ಆಗ್ಬೇಕು. ನೀವು ಸ್ಕಿಪ್ ರೆಕಾರ್ಡ್ ಮಾಡಕ್ ಡಿಪೆಂಡ್ ಮಾಡ್ಬೇಕಾಗಿದ್ದು ಟೈಟಲು, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಲ್ಲ ಸಿಟಿ, ಇಲ್ಲ ಸ್ಟೇಟು, ಇಲ್ಲ ಪಿನ್ ಕೋಡ್, ಯಾವುದೇ ತೋಳೆ, ಯಾವುದೇ ಒಂದು ಫೀಲ್ಡ್ ಅನ್ನು ತಗೊಂಡು ನೀವೇನ್ ಮಾಡಬಹುದು, ಸ್ಕಿಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಚೆನ್ನೈ ಅನ್ನುವಂತ ಸಿಟಿ ಏನಾಗಬೇಕು, ಈ ರೆಕಾರ್ಡ್ ಲಿಂದ ಸ್ಕಿಪ್ ಆಗ್ಬೇಕು ಹೇಳ್ತಾ. ಅವಾಗ ಏನ್ ಮಾಡಿ, ಎಲ್ಲೋ ಕ್ಲಿಕ್ ಮಾಡಿ ರೂಲ್ಸ್ ಒಳಗಡೆ ಬಂದು ಇಲ್ಲಿದೆಲ್ಲ ಸ್ಕಿಪ್ ರೆಕಾರ್ಡ್ ಇಫ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತದ ನಿಮ್ಗೆ ಫೀಲ್ಡ್ ಅಂತ ಹೇಳಿ ಕೇಳ್ತದ. ಈ ಫೀಲ್ಡ್ ಒಳಗಡೆ ಏನಿದೆಲ್ಲ ಯಾವುದೇ ತಗೋಬಹುದು ನೀವು, ಫಸ್ಟ್ ನೇಮು, ಲಾಸ್ಟ್ ನೇಮು ಅಂತ ಹೇಳ್ತಾ. ಸಿಟಿ ಅಂತ ಹೇಳ್ತೊಂದಾನೆ, ಯಾಕೆ ಈಗ ಚೆನ್ನೈ ರೆಕಾರ್ಡ್ ಏನಾಗಬೇಕು, ಈಗ ಸ್ಕಿಪ್ ಆಗ್ಬೇಕು. ಸಿಟಿ ಅಂತ ಹೇಳ್ತೋಳೆ, ಈಕ್ವಲ್ ಟು ಏನಿದ್ದಾಗ ಚೆನ್ನೈ, ಈ ಟೈಪ್ ಮಾಡಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ ನೋಡಿ. ಈಗ ನಮ್ಮ ರೂಲ್ಸ್ ಏನಾಗಿದೆ, ಅಪ್ಲೈ ಆಗಿದೆ ಎಲ್ಲೋ ಚೆಕ್ ಮಾಡಕ್ ನೀವು ಇಲ್ಲಿ ಚೆಕ್ ಮಾಡಬೇಡಿ, ಇಲ್ಲಿ ಚೆಕ್ ಮಾಡಿ ಶೋ ಮಾಡ್ತದೆ. ಹೌದಾ, ಚೆನ್ನೈ ಇದೆ ನೋಡಿ. ಫಿನಿಶ್ ಅಂತ ಹೇಳ್ಬೇಕು, ಫಿನಿಶ್ ಎಡಿಟ್ ಆಲ್ ಓಕೆ ನೋಡಿ. ಇದು ಗದಗ್, ಚೆನ್ನೈ ಇದೆ ನೋಡಿ, ಚೆಕ್ ಮಾಡಿ. ಇಲ್ಲ, ಈ ಟೈಪ್ ನಾವು ಏನ್ ಮಾಡ್ಬೋದು, ಈ ಸ್ಕಿಪ್ ರೆಕಾರ್ಡ್ ಇಫ್ ಅನ್ನುವಂತ ರೂಲ್ಸ್ ಅನ್ನು ಏನ್ ಮಾಡ್ಬೋದು, ಸೆಟ್ ಮಾಡ್ಬೋದು. ಆಯ್ತು, ಒಂದು ಡಾಕ್ಯುಮೆಂಟ್ ಒಳಗಡೆ ಬಹಳಷ್ಟು ರೂಲ್ಸ್ ಗಳನ್ನ ಅಪ್ಲೈ ಮಾಡೇವ್ ನಾವು. ಎಲ್ಲೆಲ್ಲಿ ಯಾವ ರೂಲ್ಸ್ ಗಳನ್ನ ಅಪ್ಲೈ ಮಾಡೇವಿ ಚೆಕ್ ಮಾಡ್ಬೇಕಾಗಿತ್ತು ಅಂದಾಗ Alt+F9 ಪ್ರೆಸ್ ಮಾಡಿ. Alt+F9 ಆಟೋಮೆಟಿಕ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಫಸ್ಟ್ ರೂಲ್ಸ್ ನಮ್ದು ಫಿಲ್ ಇನ್ ಅನ್ನುವಂತ ರೂಲ್ಸ್, ಎಂಟರ್ ಟೈಮ್ ಅಂಡ್ ಡೇಟ್ ಅನ್ನುವಂತ ಕಂಡೀಷನ್ ಅಪ್ಲೈ ಮಾಡೋಣ. ನೆಕ್ಸ್ಟ್ ರೂಲ್ಸ್ ಯಾವ್ದಿದೆ, ಇಲ್ಲಿದೆ ನೋಡಿ. ಮಿಸ್ಟರ್ ಅಂತೇಳಿ ಇತ್ತು, ಸರ್ ಅಂತೇಳಿ ಇದ್ದಿದ್ದಿಲ್ಲ, ಮೇಡಮ್ ಅಂತೇಳಿ. ಇದು DR ಆದ್ಮೇಲೆ ಕಂಡೀಷನ್ ಅಪ್ಲೈ ಮಾಡಿದ್ವಲ್ಲ ಅದು. ನೆಕ್ಸ್ಟ್ ಒನ್ ಇಲ್ಲಿದೆ ನೋಡಿ, ಸ್ಕಿಪ್ ಅಂತೇಳಿ. ಇದು ಚೆನ್ನೈ ಸ್ಕಿಪ್ ಆಗ್ಬೇಕು ಅಂತೇಳಿ. ಈ ಟೈಪ್ ನಾವು ಏನ್ ಮಾಡ್ಬೋದು, ಎಲ್ಲೆಲ್ಲೇ ನಾವು ರೂಲ್ಸ್ ಗಳನ್ನ ಅಪ್ಲೈ ಮಾಡೇವಲ್ಲ ಈ ಟೈಪ್ ಚೆಕ್ ಮಾಡಿ ನೋಡಬಹುದು. ಮತ್ತೆ ಇಲ್ಲಿ Alt+F9 ಮಾಡಿ ಮತ್ತದು ನಾರ್ಮಲ್ ಮೂಡ್ ಬಂದ್ಬಿಡುತ್ತೆ. ಇಲ್ಲ ಯಾವುದೇ ಒಂದು ರೂಲ್ಸ್ ಅನ್ನ ಕ್ಯಾನ್ಸಲ್ ಮಾಡೋದು, ಅವಾಗ ಏನ್ ಮಾಡಿ ಮತ್ತೆ ವಾಪಸ್ Alt+F9 ಪ್ರೆಸ್ ಮಾಡಿ. ಏನ್ ಮಾಡಿ, Alt+F9 ಪ್ರೆಸ್ ಮಾಡಿ. ಇಲ್ಲೇನಿದೆಲ್ಲ ಯಾವ ರೂಲ್ಸ್ ನೀವು ಕ್ಯಾನ್ಸಲ್ ಮಾಡಬೇಕು ಇದಲ್ಲ, ಇದನ್ನ ಸೆಲೆಕ್ಟೆಡ್ ಮಾಡಿ ಡಿಲೀಟ್ ಅಂತೇಳಿ ಡಿಲೀಟ್. ಈಗ ವಾಪಸ್ಸು Alt+F9 ಪ್ರೆಸ್ ಮಾಡಿ, ನಾರ್ಮಲ್ ಬಂತು. ಈ ನೋಡಿ ಕ್ಯಾನ್ಸಲ್ ಆಗಿದೆ ಚೆಕ್ ಮಾಡಬೇಕಂದಾಗ ಮೇಲಿಂಗ್ ಒಳಗಡೆ ಬಂದು ಫಿನಿಶ್ ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತೇಳಿ. ನೋಡಿ ಗದಗಿದೆ, ಬಾಗಲಕೋಟ್, ಚೆನ್ನೈ ಬಂದಿದೆ ನೋಡಿ. ಚೆನ್ನೈ ಆಗಲ್ಲಿ ಏನಾಗಿತ್ತಿದು ಸ್ಕಿಪ್ ಆಗಿತ್ತಲ್ಲ, ಈಗ ಇದು ರೆಕಾರ್ಡ್ ಬಂದಿದೆ. ಈ ಟೈಪ್ ನಾವು ಏನ್ ಮಾಡ್ಬೋದು, ರೂಲ್ಸ್ ಗಳನ್ನ ಅಪ್ಲೈನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಈಗ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟ ರೂಲ್ಸ್ ಗಳನ್ನ ನಾ ಇಲ್ಲಿ ಹೇಳಿದ್ದಿದೆ. ದಟ್ಸ್ ಆಲ್, ತಿಳಿತಲ್ಲ, ಡನ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಆಟೋ ಚೆಕ್ ಫಾರ್ ಎರರ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಇಲ್ಲಿ. ಈ ಆಟೋ ಚೆಕ್ ಫಾರ್ ಎರರ್ಸ್ ಏನ್ ಗೊತ್ತಾ, ನಮ್ಮ ಈ ಡಾಕ್ಯುಮೆಂಟ್ ಒಳಗಡೆ ಏನಾರ ಒಂದು ಎರರ್ ಇತ್ತಂದಾಗ ಇದೇನ್ ಮಾಡ್ತದೆ, ನಮ್ಗೆ ರಿಪೋರ್ಟ್ ಮಾಡ್ತದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ, ಈ ಫಸ್ಟ್ ಆಪ್ಷನ್ ನೋಡಿ, ಇದನ್ನ ನೀವು ಕ್ಲಿಕ್ ಮಾಡಿ ಓಕೆ ಅಂದಾಗ ಇಲ್ಲಿ ಯಾವ ಎರರ್ ಇಲ್ಲ ಅಂತೇಳಿ ಈ ಟೈಪ್ ಏನ್ ಮಾಡ್ತು, ಮೆಸೇಜ್ ಅನ್ನು ಶೋ ಮಾಡ್ತು ಓಕೆ ಅಂತೇಳಿ. ನೆಕ್ಸ್ಟ್ ಆಪ್ಷನ್ ಏನಿದಲ್ಲ, ಮರ್ಜ್ ಕಂಪ್ಲೀಟ್ ಆಗ್ಬೇಕು, ಎಲ್ಲೆಲ್ಲೇ ಎರರ್ ಬಂದಿದೆಯಲ್ಲ ಅಲ್ಲಿ ಸ್ಟಾಪ್ ಹಾಕುವಂತ, ಮೀನ್ಸ್ ನಮ್ಗೆ ರಿಪೋರ್ಟ್ ಮಾಡ್ಕೊಂತ ಕಂಪ್ಲೀಟ್ ಆಗುವ ಅಂದಂಗಿದೆ. ನೆಕ್ಸ್ಟ್ ಇದು ಆ ಟೈಪ್ ಅಲ್ಲ, ಇದೇನ್ ಮಾಡ್ತದೆ, ಕಂಪ್ಲೀಟ್ ದ ಮರ್ಜ್ ವಿತೌಟ್ ಸ್ಟಾಪ್, ಮೀನ್ಸ್ ನಿಮ್ಮ ಈ ಎರರ್ ಬಂದಾಗ ಸ್ಟಾಪ್ ಆಗಲ್ಲ, ಮೊದಲು ಮೇಲ್ ಮರ್ಜ್ ಅನ್ನ ಕಂಪ್ಲೀಟ್ ಮಾಡಿ ಒಂದು ನ್ಯೂ ಡಾಕ್ಯುಮೆಂಟ್ ಒಳಗಡೆ ಏನ್ ಮಾಡ್ತದೆ, ನಿಮ್ಗೆ ಇದು ಎರರ್ ಅನ್ನ ರಿಪೋರ್ಟ್ ಮಾಡ್ತದೆ. ಈ ಟೈಪ್ ನೀವು ಏನ್ ಮಾಡ್ಬೋದು, ಇದನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಬನ್ನಿ, ನೆಕ್ಸ್ಟ್ ಒನ್ ಇಲ್ಲಿ ಎಡಿಟ್ ಇಂಡಿವಿಜುವಲ್ ಗೊತ್ತಿದೆ, ಪ್ರಿಂಟ್ ಡಾಕ್ಯುಮೆಂಟ್ ಗೊತ್ತಿದೆ, ಸೆಂಡ್ ಇಮೇಲ್ ಅಂತ ಹೇಳಿದೆ. ಸೆಂಡ್ ಇಮೇಲ್ ಅನ್ನ ನೀವು ಮಾಡ್ಬೇಕಂದಾಗ ಫಸ್ಟ್ ಒನ್ ಇಲ್ಲಿ ಏನ್ ಮಾಡಿ, ಟು ಇದ್ದಲೆ ಇಲ್ಲೇ ಇಮೇಲ್ ಅಂತ ಹೇಳಿ ಫೀಲ್ಡ್ ಚೂಸ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಸಬ್ಜೆಕ್ಟ್ ಲೈನ್ ಏನಿದೆಲ್ಲ, ನಾನು ಇಲ್ಲಿ ಸ್ಟಾಫ್ ಮೀಟಿಂಗ್ ಅಂತ ಹೇಳಿ ಕೊಡ್ತೇನೆ ಈ ಟೈಪ್. ದೆನ್ ಇದನ್ನ HTML ಅಪ್ಲೈ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಕೇಳ್ತೈತಿ ಎಷ್ಟು ಕ್ಯಾಂಡಿಡೇಟ್ ಇದೆಯಲ್ಲ ಅಷ್ಟು ಕ್ಯಾಂಡಿಡೇಟ್ ಗೆ ಮೇಲ್ ಆಗಬೇಕು. ಏನು ಈಗ ನೀವೇನು ಓಪನ್ ಮಾಡಿದ್ದಿದ್ದೆಲ್ಲ ಪವನ್ ಪಾಂಡೆ, ಈ ಕ್ಯಾಂಡಿಡೇಟ್ ಗೆ ಎಷ್ಟು ಮೇಲ್ ಆಗಬೇಕು. ಏನು ನಮ್ದೀಗ ಒಂದು 50 to 60 ರೆಸಿಪಿಯೆಂಟ್ ಲಿಸ್ಟ್ ಇತ್ತು,
ಇತ್ತು 25 to 50 ರೆಸಿಪಿಯೆಂಟ್ ಗೆ ಎಷ್ಟು ಮೇಲ್ ಸೆಂಡ್ ಆಗ್ಬೇಕು ಈ ಟೈಪ್ ನಿಮ್ಗೆ ಕೇಳ್ತದೆ. ಇಲ್ಲಿ ಆಲ್ ಅಂತ ಹೇಳ್ಕೊಟ್ಟು ಓಕೆ ಅಂತೇಳಿ ಆಟೋಮೆಟಿಕ್ಲಿ ಏನಾಕತಿ ಈಗ ಅದು ಮೇಲ್ ಸೆಂಡ್ ಆಕತಿ. ಬಟ್ ವ್ಯಾಲಿಡ್ ಇಮೇಲ್ ಐಡಿ ಇರೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಓಕೆ ಅಂತ ಕೂಡಲೇ ಆಟೋಮೆಟಿಕ್ಲಿ ಮೇಲ್ ಸೆಂಡ್ ಆಗ್ಬಿಡ್ತದೆ. ನೆಕ್ಸ್ಟ್ ಒನ್ ಏನಿದೆಲ್ಲ ಸ್ಟಾರ್ಟ್ ಮೇಲ್ ಒಳಗಡೆ ಬನ್ನಿ, ಇಲ್ಲಿದೆ ಇಮೇಲ್ ಮೆಸೇಜ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇದೇನಿಲ್ಲ ಜಸ್ಟ್ ಒಂದು ವೆಬ್ ಲೇಔಟ್ ಒಳಗಡೆ ಕನ್ವರ್ಟ್ ಆಗುತ್ತೆ. ಇಷ್ಟ ಇಮೇಲ್ ಮೆಸೇಜ್ ಮಾಡೋದಿತ್ತು ಈ ಟೈಪ್ ವೆಬ್ ಲೇಔಟ್ ಒಳಗಡೆ ನೀವು ಏನ್ ಮಾಡಬಹುದು ಇದನ್ನ ಸೆಟ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ಎನ್ವಲಪ್ ಗೊತ್ತಿದೆ, ಲೇಬಲ್ ಗೊತ್ತಿದೆ. ನೆಕ್ಸ್ಟ್ ಒನ್ ಡೈರೆಕ್ಟರಿ ಅಂತೇಳಿ ಒಂದು ಆಪ್ಷನ್ ಇದೆ. ಇದನ್ನು ಯೂಸಸ್ ಮಾಡೋಕ್ಕಿಂತ ಮೊದಲು ನಾನು ಇಲ್ಲಿ ಒಂದು ನ್ಯೂ ಡಾಕ್ಯುಮೆಂಟ್ ತಗೊಂತಾನೆ ನೋಡಿ. ನೆಕ್ಸ್ಟ್ ಒನ್ ಡೈರೆಕ್ಟರಿ ಅಂತ ಹೇಳಿದೆ. ಡೈರೆಕ್ಟರಿ ಅಂದಾಗ ಏನ್ ಗೊತ್ತಾ, ಈಗ ನೀವು ರೆಸಿಪಿಯೆಂಟ್ ಲಿಸ್ಟ್ ಮಾಡಿದ್ದಿದೆಯಲ್ಲ ಆ ರೆಸಿಪಿಯೆಂಟ್ ಲಿಸ್ಟ್ ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡಕ್ಕೆ ಏನ್ ಮಾಡ್ತೇವೆ ಈ ಡೈರೆಕ್ಟರಿ ಅಂತೇಳಿ ಯೂಸಸ್ ಮಾಡ್ತೇವೆ. ಯಾವ ಟೈಪ್ ನೋಡಿ, ನಾ ಇಲ್ಲಿ ಫಸ್ಟ್ ಒನ್ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಒಳಗಡೆ ಈ ಲಿಸ್ಟ್ ಓಪನ್ ಮಾಡಿದ್ನಿ. ಇಲ್ಲಿ ಬಂದು ಫಸ್ಟ್ ನೇಮ್ ಟ್ಯಾಬ್ ಕೊಟ್ಟು, ಅಡ್ರೆಸ್ ಲೈನ್ ಟ್ಯಾಬ್ ಕೊಟ್ಟು, ಸಿಟಿ, ಸ್ಟೇಟ್, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನಾ ಕೊಟ್ಟೇನೆ. ಈಗ ಇಲ್ಲೇನಿದೆಲ್ಲ ಇಲ್ಲಿ ಬಂದು ಡೈರೆಕ್ಟರಿ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಚೆಕ್ ಮಾಡಬಹುದು ಈ ಟೈಪ್. ಈಗ ಫಿನಿಶ್ ಒಳಗಡೆ ಬಂದು ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತೇಳಿ ಇಲ್ಲಿ ನೋಡಿ. ಈಗ ಉಳಿದಂತ ಡೀಟೇಲ್ಸ್ ಬಂದಿಲ್ಲಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಕೊಡಿ, ಆಟೋಮೆಟಿಕ್ಲಿ ಉಳಿದಂತ ಡೀಟೇಲ್ಸ್ ಶೋ ಮಾಡ. ಯಾಕಂದ್ರೆ ಅಲ್ಲಿ ಸ್ಪೇಸ್ ಇದ್ದಿದ್ದಿಲ್ಲ ಅದಕ್ಕೆ ಈ ಟೈಪ್. ಬಟ್ ಇದೇನಾಗಿದೆ ಈಗ ಎಲ್ಲ ಮಿಕ್ಸ್ ಆಗಿದೆ. ಈ ಟೈಪ್ ಮಿಕ್ಸ್ ಆಗೋದು ಬೇಡ, ಇದೊಂದು ಟೈಪ್ ಸಿಸ್ಟಮೆಟಿಕ್ ವೇ ಒಳಗಡೆ ಬೇಕಾಯ್ತು. ಅವಾಗ ಏನ್ ಮಾಡಿ ಇದನ್ನ ಕ್ಲೋಸ್ ಮಾಡಿ, ಇದನ್ನಷ್ಟು ಕ್ಯಾನ್ಸಲ್ ಮಾಡಿ. ಈಗ ನೆಕ್ಸ್ಟ್ ಏನಿದೆಲ್ಲ ಸಿಸ್ಟಮೆಟಿಕ್ ವೇ ಒಳಗಡೆ ಬೇಕಾಗಿತ್ತು, ಇಲ್ಲೊಂದು ಟೇಬಲ್ ಒಳಗಡೆ ಕಾಲಮ್ಸ್ ಗಳನ್ನ ಆಡ್ ಮಾಡಿ 5 ಕಾಲಮ್ ಬೇಕಾಗಿತ್ತು, 5 ಕಾಲಮ್. ನೆಕ್ಸ್ಟ್ ಒನ್ ಮೇಲಿಂಗ್ಸ್ ಒಳಗಡೆ ಬಂದು ಇಲ್ಲೇನ್ ಮಾಡಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಇಲ್ಲೇನ್ ಮಾಡಿ ಫೀಲ್ಡ್ ಅಪ್ಲೈ ಮಾಡಿ. ಫಸ್ಟ್ ನೇಮ್ ಬೇಕು, ಆಮೇಲೆ ಇಲ್ಲೇ ಲಾಸ್ಟ್ ನೇಮ್ ಬೇಕಾಗಿತ್ತು, ಇಲ್ಲೇ ಒಂದು ಸ್ಪೇಸ್ ಕೊಟ್ಟು ಲಾಸ್ಟ್ ನೇಮ್ ಫಿಲ್ ಮಾಡಿ. ಆಮೇಲೆ ಅಡ್ರೆಸ್ ಲೈನ್ ಬೇಕು, ಆಮೇಲೆ ಸಿಟಿ ಬೇಕು, ಆಮೇಲೆ ಸ್ಟೇಟ್, ಆಮೇಲೆ ಇಲ್ಲೇ ಪಿನ್ ಕೋಡ್. ಈ ಟೈಪ್ ಒಂದು ಟೇಬಲ್ ಒಳಗಡೆ ಇದನ್ನ ಈ ಟೈಪ್ ಸೆಟ್ ಮಾಡಿ. ಇಲ್ಲೇ ಪ್ರಿವ್ಯೂ ಅಂತೇಳಿ ಚೆಕ್ ಮಾಡ್ಬೋದು. ಈ ಟೈಪ್ ಶೋ ನೋಡಿ, ಉಳಿದಂತ ಡೀಟೇಲ್ಸ್ ಇಲ್ಲಿ ಚೆಕ್ ಮಾಡ್ಬೋದು. ಈ ಟೈಪ್ ಉಳಿದಂತ ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ ಸ್ಟಾರ್ಟ್ ಮೇಲಿಗೆ ಬಂದು ಇಲ್ಲೇ ಡೈರೆಕ್ಟರಿ ಅಂತ ಹೇಳಿ ಕ್ಲಿಕ್ ಮಾಡೋದು ಇಂಪಾರ್ಟೆಂಟ್. ಇದನ್ನ ಕ್ಲಿಕ್ ಮಾಡಿ ಈಗ ಏನ್ ಮಾಡಿ ಫಿನಿಶ್ ಒಳಗಡೆ ಬಂದು ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತ ಹೇಳ್ಬಿಡಿ. ಈಗ ನೋಡಿ ಈ ಟೈಪ್ ಒಂದು ಸಿಸ್ಟಮೆಟಿಕ್ ವೇ ಒಳಗಡೆ ಏನಾಯ್ತು ಈ ಒಂದು ಡೇಟಾ ಕ್ರಿಯೇಟ್ ಆಯ್ತು. ಈ ಟೈಪ್ ನೀವು ಏನ್ ಮಾಡಬಹುದು, ಒಂದು ರೆಸಿಪಿಯೆಂಟ್ ಡೈರೆಕ್ಟರಿನ ಈ ಟೈಪ್ ಕ್ರಿಯೇಟ್ ಮಾಡಬಹುದು ಅಂತೇಳಿ. ದಟ್ಸ್ ಆಲ್, ತಿಳಿತಲ್ಲ, ಡನ್. ನೆಕ್ಸ್ಟ್ ಒಂದು ನೋಡಿ ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಒಳಗಡೆ ಇಲ್ಲೇನಿದೆಲ್ಲ ನಿಮ್ಗೆ ಗೊತ್ತಿದೆ ಯಾವ ಒಂದು ಲೆಟರ್ ನಾವು ಕ್ರಿಯೇಟ್ ಮಾಡೋದು ಬೇಡಲ್ಲ, ಅದನ್ನ ಈ ಟೈಪ್ ಅನ್ಚೆಕ್ ಮಾಡೋದು ಗೊತ್ತಿದೆ ನಿಮ್ಗೆ. ಮತ್ ಬೇಕಂದಾಗ ಈ ಟೈಪ್ ಚೆಕ್ ಮಾಡಬಹುದು. ನೆಕ್ಸ್ಟ್ ಆಕ್ಚುಲಿ ನಾವು ಸ್ಟಡಿ ಮಾಡಬೇಕಾಗಿದ್ದು ಇಲ್ಲಿದೆ ಸಾರ್ಟ್ ಅಂತ ಹೇಳಿ. ಈ ಸಾರ್ಟ್ ಅನ್ನುವಂತ ಆಪ್ಷನ್ ಏನ್ ಮಾಡ್ತದೆ, ಈಗ ಇದು ಬಹಳ ಕಡಿಮೆ ಇದೆ ನಮ್ಮ ಕಡೆ ಡೇಟಾ. ಈಗ ಕಡಿಮೆ ಒಂದು 8 ಕ್ಯಾಂಡಿಡೇಟ್ ಏನೋ ಇದೆ. ಇದ ಸೇಮ್ ಒಂದು 80 ಕ್ಯಾಂಡಿಡೇಟ್ ಡೇಟಾ ಇತ್ತು ಅಂತ ಹೇಳಿ ಇಮ್ಯಾಜಿನ್. ಈಗ ಇದನ್ನು ಸಾರ್ಟ್ ಮಾಡಬೇಕು. ಯಾವ ಟೈಪ್ ಸಾರ್ಟ್ ಮಾಡಬೇಕು, ಇದು ಸಿಟಿ ಇದೆಯಲ್ಲ ಇಲ್ಲ ಸ್ಟೇಟ್ ಇದೆಯಲ್ಲ, ಈ ಸ್ಟೇಟ್ ಏನಾಗಬೇಕು A to Z ಲಿಸ್ಟ್ ಆಗಬೇಕು. ಇಲ್ಲ ಈ ಸಿಟಿ ಇದೆಯಲ್ಲ ಇದೇನಾಗಬೇಕು A to Z ಏನಾಗಬೇಕು ಲಿಸ್ಟ್ ಆಗಬೇಕು. ನೋಡಿ ಚೆನ್ನೈ ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಈ ಟೈಪ್ ಆಗುದು ಬೇಡ. ನಾವು A to Z ಲಿಸ್ಟ್ ಮಾಡಿದಾಗ ಕಂಟಿನ್ಯೂಸ್ಲಿ A ಒಳಗಡೆ ಇದ್ದಂತ ಸಿಟಿ ಎಲ್ಲ ಒಂದ್ ಸೈಡ್ ಸೆಟ್ ಆಗದೆ, ನೆಕ್ಸ್ಟ್ ಒಂದು B ಒಳಗಡೆ ಇದ್ದಿದ್ದ ಸಿಟಿ ಎಲ್ಲ ಒಂದ್ ಸೈಡ್ ಸೆಟ್ ಆಗದೆ. ಈ ಟೈಪ್ ನೀವು ಏನ್ ಮಾಡಬಹುದು ಯೂಸಸ್ ಮಾಡಿ. ನೆಕ್ಸ್ಟ್ ಈಗ ಚೆಕ್ ಮಾಡೋಣ ನೋಡಿ. ಫಸ್ಟ್ ಒಂದು ಸಾರ್ಟ್ ಅಂತ ಹೇಳಿ ಇಲ್ಲಿ ಕೇಳ್ತೈತಿ ನಿಮಗೂ, ಸಾರ್ಟ್ ಬೈ ಅಂತ ಕೇಳ್ತೈತಿ. ಸಾರ್ಟ್ ಬೈ ಯಾವುದೇ ಕೊಡ್ಬೋದು ನೀವು. ಫಸ್ಟ್ ನೇಮ್ ಕೊಡೆ A to Z ಲಿಸ್ಟ್ ಮಾಡ್ತದೆ, ಇಲ್ಲ ಸಿಟಿ ಕೊಡೆ, ಇಲ್ಲ ಸ್ಟೇಟ್ ಬೇಕಾಯ್ತು ಸ್ಟೇಟ್ ಕೊಡೆ. ಈಗ ನಾ ಸಿಟಿ ಕೊಡ್ತೇನೆ, ಅಸೆಂಡಿಂಗ್ ಓಕೆ ಅಂತ ಹೇಳಿ. ಏನಾಯ್ತು ನೋಡಿ ಸಿಟಿ A to Z ಲಿಸ್ಟ್ ಆಯ್ತು ನೋಡಿ. Z ಇಲ್ಲ ಸರ್ ಅನ್ಬೇಡಿ, ಮತ್ತೆ ಅಲ್ಲಿ Z ಒಳಗಡೆ ಯಾ ನೇಮು ಇಲ್ಲ. ಈ ಟೈಪ್ ಏನಾಗಿದೆ A to Z ಲಿಸ್ಟ್ ಆಗಿದೆ. ಇದೇ ಸೇಮ್ ನಿಮ್ಗೂ ಸಾರ್ಟ್ ಒಳಗಡೆ ಬಂದು ಬೇಡಾಗಿತ್ತು ಕ್ಲಿಯರ್ ಆಲ್ ಅಂತೇಳಿ ಓಕೆ. ನೆಕ್ಸ್ಟ್ ಬನ್ನಿ ಫಿಲ್ಟರ್ ಅನ್ನುವಂಥದ್ದು ಒಂದಿದೆ. ಈ ಫಿಲ್ಟರ್ ಅದ ಸೇಮ್ ಜಾಸ್ತಿ ಡೇಟಾ ಇದ್ದ ನಿಮ್ಗೆ ಇದು ಯೂಸಸ್ ಆಗ್ತದೆ ನೋಡಿ. ಈಗ ಅದು 8 ಕ್ಯಾಂಡಿಡೇಟ್ ಡೀಟೇಲ್ಸ್ ಅಷ್ಟೇ ಇದೆ ನಮ್ ಕಡೆ. ಇದೇ ಸೇಮ್ ಒಂದು 80 ಕ್ಯಾಂಡಿಡೇಟ್ ಡೀಟೇಲ್ಸ್ ಇತ್ತು, ಇಲ್ಲ 1000 ಕ್ಯಾಂಡಿಡೇಟ್ ಡೀಟೇಲ್ಸ್ ಇತ್ತು. ಇಲ್ಲಿ ಕರ್ನಾಟಕ ಸ್ಟೇಟ್ ಗೆ ಸಂಬಂಧಪಟ್ಟಂತ ರೆಸಿಪಿಯೆಂಟ್ ಎಲ್ಲಿದೆ ಅಂತ ಹೇಳಿ ಹುಡುಕುದ್ ಲೇಟ್ ಆಗತ್ತೆ. ಇಲ್ಲ ಚೆನ್ನೈಗೆ ಸಂಬಂಧಪಟ್ಟಂತ ರೆಸಿಪಿಯೆಂಟ್ ಎಲ್ಲಿದೆ ಅಂತ ಹೇಳಿ ಹುಡುಕೊಂತ ಹೋಗುದ್ ಲೇಟ್ ಆಗತ್ತೆ. ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಇಂಥ ಸಿಚುವೇಶನ್ ಒಳಗಡೆ ಫಿಲ್ಟರ್ ಅಂತ ಹೇಳಿ ಕ್ಲಿಕ್. ಫಿಲ್ಟರ್ ಒಳಗಡೆ ಬಂದು ಇಲ್ಲಿ ಕೇಳ್ತೈತಿ ನಿಮ್ಗೆ ಫೀಲ್ಡ್ ಅಂತ ಹೇಳಿ ಕೇಳ್ತದೆ. ಫೀಲ್ಡ್ ಒಳಗಡೆ ಯಾವ್ದು ತಗೋಬಹುದು ನೀವು, ಸಿಟಿ ತಗೋಬಹುದು, ಇಲ್ಲ ಫಸ್ಟ್ ನೇಮ್ ತಗೋಬಹುದು, ಇಲ್ಲ ಸ್ಟೇಟ್. ಈಗ ಸ್ಟೇಟ್ ತೊಗೊಳೋಣ. ಈಗ ಸ್ಟೇಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಈಕ್ವಲ್ ಟು ಇಲ್ಲೇನ್ ಮಾಡಿ ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡಿ. ಈಗ ಓಕೆ ಅಂತೇಳಿ. ಓಕೆ ಅಂದಾಗ ಏನಕ್ಕಂತೇಳಿ ಎಲ್ಲಾ ಸ್ಟೇಟ್ ರೆಕಾರ್ಡ್ ಇಲ್ಲಿ ಹೈಡ್ ಆಗಿ ಓನ್ಲಿ ಕರ್ನಾಟಕ ಸ್ಟೇಟ್ ಗೆ ಸಂಬಂಧಪಟ್ಟಂತ ರೆಕಾರ್ಡ್ ಅಷ್ಟೇ ಏನ್ ಮಾಡ್ತೈತಿ ಈಗ ಅದು ಶೋ ಮಾಡ್ತದೆ. ಓಕೆ ಅಂತೇಳಿ ಓಕೆ ನೋಡಿ. ಓನ್ಲಿ ಇಲ್ಲಿ ಏನಾಯ್ತು ಕರ್ನಾಟಕ ಸ್ಟೇಟ್ ಗೆ ಸಂಬಂಧಪಟ್ಟಂತ ರೆಕಾರ್ಡ್ ಅಷ್ಟೇ ಏನಾಗಿದೆ ಈ ಟೈಪ್ ಶೋ ಆಗಿದೆ. ಈ ಟೈಪ್ ನಾವ್ ಏನ್ ಮಾಡಬಹುದು, ಇದನ್ನ ಫಿಲ್ಟರ್ ಅನ್ನುವಂತ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ಇದು ಲಿಸ್ಟ್ ಬಹಳ ದೊಡ್ಡದಿದ್ದಾಗ ನಿಮಗೂ ಇದು ಎಷ್ಟು ಯೂಸ್ಫುಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಬೇಡಾಗಿತ್ತು ಫಿಲ್ಟರ್ ಕ್ಯಾನ್ಸಲ್ ಆಗ್ಬೇಕು. ಮತ್ತೆ ಫಿಲ್ಟರ್ ಒಳಗಡೆ ಬಂದು ಕ್ಲಿಯರ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ
ಓಕೆ ಅಂತ ಹೇಳಿ ಮತ್ತು ಎಲ್ಲ ಡೇಟಾನು ಏನ್ ಮಾಡ್ತದೆ ಶೋ ಆಗ್ತದೆ. ನೆಕ್ಸ್ಟ್ ಒಂದು ಫೈಂಡ್ ಡುಪ್ಲಿಕೇಟ್ ಅಂತ ಹೇಳಿದೆ ನೋಡಿ, ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಫೈಂಡ್ ಡುಪ್ಲಿಕೇಟ್ ಅಂದಾಗ ಇಲ್ಲಿ ಏನು ಶೋ ಆಗಿಲ್ಲ. ಬೈ ಚಾನ್ಸ್ ಡುಪ್ಲಿಕೇಟ್ ಇತ್ತು ರೆಕಾರ್ಡ್ ಒಳಗಡೆ ಆಟೋಮೆಟಿಕ್ಲಿ ಇಲ್ಲಿ ಶೋ ಮಾಡ್ತಿತ್ತು. ನೆಕ್ಸ್ಟ್ ಒನ್ ಫೈಂಡ್ ರೆಸಿಪಿಯೆಂಟ್ ಅಂತ ಹೇಳಿದೆ. ಫೈಂಡ್ ರೆಸಿಪಿಯೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ದದೆ ಏನ್ ಫೈಂಡ್ ಮಾಡಬೇಕು, ರಾಜೇಶ್ ಅನ್ನುವಂತ ನೇಮು ಎಲ್ಲಿದೆ ಗೊತ್ತಾಗೋದು. ಫೈಂಡ್ ನೆಕ್ಸ್ಟ್ ಅಂತ ಹೇಳಿ ಆಟೋಮೆಟಿಕ್ಲಿ ರಾಜೇಶ್ ಗೆ ಸಂಬಂಧಪಟ್ಟಂತ ಡೇಟಾ ಆಟೋಮೆಟಿಕ್ಲಿ ಈ ಟೈಪ್ ಸೆಲೆಕ್ಟೆಡ್ ಆಗುತ್ತೆ ನೋಡಿ. ಹೌದಾ, ಇದು ಈ ಟೈಪ್ ಲೆಂದಿ ಲಿಸ್ಟ್ ಒಳಗಡೆ ನಿಮ್ಗೆ ಯಾವುದೇ ಒಂದು ರೆಕಾರ್ಡ್ ನಿಮ್ಗೆ ಸಿಗೋಲ್ ಅಂದಾಗ ಈ ಟೈಪ್ ನೀವೇನ್ ಮಾಡಬಹುದು, ಫೈಂಡ್ ಕಮಾಂಡ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ವ್ಯಾಲಿಡೇಟ್ ಅಂತ ಹೇಳಿದೆ. ಇದನ್ನ ನಾ ಹೇಳಿದ್ದಿದೆ ಹಿಂದೆ ಏನು, ಇದಕ್ಕಂತೇಳಿ ಒಂದು ಸಾಫ್ಟ್ವೇರ್ ಇದೆ, ಅದನ್ನ ಇನ್ಸ್ಟಾಲೇಷನ್ ಮಾಡಿದಾಗಷ್ಟು ನೀವು ಈ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿ ಕ್ಲಿಕ್ ಮಾಡಿ. ಎಡಿಟ್ ಒಳಗಡೆ ಬಂದು ಇಲ್ಲಿ ನೀವು ಹೊಸದಾಗಿ ಮತ್ತೆ ಆಡ್ ಮಾಡೋದಿತ್ತು, ಯಾವುದೇ ಒಂದು ನೇಮನ್ನ ಆಡ್ ಮಾಡೋದಿತ್ತು, ಇಲ್ಲಿ ಏನ್ ಮಾಡಬಹುದು, ನೀವು ಎಂಟರಿ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಮತ್ತೊಂದು ನೇಮನ್ನ ಇಲ್ಲಿ ಆಡ್ ಮಾಡಬಹುದು. ಈ ಟೈಪ್ ಈ ಟೈಪ್ ಏನ್ ಮಾಡ್ಬೋದು, ನೀವು ನ್ಯೂಲಿ ರೆಕಾರ್ಡ್ ಬೇಕಾಗಿತ್ತು ಇಲ್ಲೇ ಆಡ್ ಮಾಡ್ಬೋದು ಅಂತೇಳಿ. ಇಲ್ಲ ಯಾವುದೋ ಒಂದು ರೆಕಾರ್ಡ್ ಡಿಲೀಟ್ ಮಾಡೋದಿತ್ತು, ಡಿಲೀಟು ಮಾಡ್ಬೋದು, ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಕಸ್ಟಮೈಸ್ ಕಾಲಮ್ ಗೊತ್ತಲ್ಲ, ಕಸ್ಟಮೈಸ್ ಕಾಲಮ್ ಒಳಗಡೆ ಇಲ್ಲಿ ಗೊತ್ತಲ್ಲ ಫೀಲ್ಡ್ ಯಾವ್ದು ಬೇಡಲ್ಲ ಅದನ್ನ ಹಿಂಗ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬಹುದು. ಹೊಸ ಫೀಲ್ಡ್ ಬೇಕಾಗಿತ್ತು, ಇಲ್ಲಿ ಸಿಟಿ ಆದ್ಮೇಲೆ ತಾಲೂಕ್ ಬೇಕಾಗಿತ್ತು, ಆಡ್ ಮಾಡಬಹುದು. ನೇಮ್ ಯಾವುದೇ ಒಂದು ನೇಮ್ ಚೇಂಜಸ್ ಮಾಡೋದಿತ್ತು, ಚೇಂಜಸ್ ಮಾಡಬಹುದು. ಮೂವ್ ಅಪ್ ಮೂವ್ ಡೌನ್ ಯೂಸಸ್ ಮಾಡಬಹುದು. ಈ ಟೈಪ್ ಇದನ್ನೆಲ್ಲ ನಾ ಆಕ್ಚುಲಿ ಹಿಂದೆ ಹೇಳಿದ್ದಿದೆ. ನೆಕ್ಸ್ಟ್ ಏನ್ ಮಾಡಿ ಓಕೆ ಅಂತೇಳಿ. ಓಕೆ ಎಸ್, ಈ ಟೈಪ್ ನಾವು ಏನ್ ಮಾಡಬಹುದು, ಈ ಒಂದು ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅನ್ನ ಯೂಸಸ್ ಮಾಡಬಹುದು ಅಂತೇಳಿ. ದಟ್ಸ್ ಆಲ್, ಡನ್. ನೆಕ್ಸ್ಟ್ ಒನ್ ಏನಿದೆಲ್ಲ ನ್ಯೂ ಡಾಕ್ಯುಮೆಂಟ್ ತೊಳೆ. ನೆಕ್ಸ್ಟ್ ಒನ್ ನಾವು ಒಂದು ಇಂಟರ್ವ್ಯೂ ಲೆಟರ್ ಅನ್ನ ಯಾವ ಟೈಪ್ ನಾವು ರೆಡಿ ಮಾಡ್ತೇವೆ ಅಂತ ಸ್ಟಡಿ ಮಾಡೋಣ. ನೋಡಿ, ಒಂದು ಇಂಟರ್ವ್ಯೂ ಲೆಟರ್ ಅನ್ನ ನಾವು ಇಲ್ಲಿ ರೆಡಿ ಮಾಡ್ಬೇಕಂದಾಗ ಒಂದು ಇಂಟರ್ವ್ಯೂ ಲೆಟರ್ ಅದ್ ಏನ್ ಬೇಕಾಗತ್ತೆ, ನಮ್ಗೆ ಇಲ್ಲಿ ಫಾರ್ಮೇಟ್ ಬೇಕಾಗತ್ತೆ. ಅದನ್ನ ನಾ ಇಲ್ಲಿ ಕ್ರಿಯೇಟ್ ಮಾಡೋದು ಲೇಟ್ ಆಗತ್ತೆ ಅಂತೇಳಿ ಅದನ್ನು ಸಹಿತ ನಾ ಏನ್ ಮಾಡಿದ್ದಿದೆ, ಮೊದಲೇ ಟೈಪ್ ಮಾಡಿ ಸೇವ್ ಮಾಡೇನೆ. ಅದನ್ನ ನಾ ಇಲ್ಲಿ ಓಪನ್ ಮಾಡ್ತಾನೆ ನೋಡಿ. ಈ ಟೈಪ್ ಒಂದು ಇಂಟರ್ವ್ಯೂ ಲೆಟರ್ ಅನ್ನ ನಾ ಏನ್ ಮಾಡಿದ್ದಿದೆ, ಟೈಪ್ ಮಾಡಿದ್ದಿದೆ ಫಸ್ಟ್. ನೋಡಿ, ಇದಕ್ಕೆ ಒಂದು ಡಿಫರೆಂಟ್ ಲಿಸ್ಟ್ ಅನ್ನ ಯೂಸಸ್ ಮಾಡೋಣ. ಯಾವ ಟೈಪ್ ನೋಡಿ,